ಇವರಿಗೂ ಕೂಡ ಜೆಡಿ ಮೀಡಿಯಾ ಹೌಸ್ ವತಿಯಿಂದ ಸಾಧಕಿ 2025 ಅವಾರ್ಡ್ ನ ನೀಡಿ ಗೌರವಿಸಲಾಗ್ತಾ ಇದೆ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ನಂದಿನಿ ಕೆಎಲ್, ಕಂಟೆಂಟ್ ಕ್ರಿಯೇಟರ್, ಇನ್ಫ್ಲೂಯೆನ್ಸರ್ ಹಾಗೆ ಜರ್ನಲಿಸ್ಟ್. ಇವತ್ತಿನ ನನ್ನ ಈ ಸ್ಪೆಷಲ್ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಫಸ್ಟ್ ಟೈಮ್ ನಾನು ನನ್ನ ಜೀವನದಲ್ಲಿ ಮಹಿಳಾ ದಿನಾಚರಣೆಯ ಅಂಗವಾಗಿ ಒಂದು ಅವಾರ್ಡ್ ತಗೊಳ್ತಾ ಇದ್ದೀನಿ. ಈ ಮೆಮೊರೇಬಲ್ ಡೇನ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪ್ರಶಸ್ತಿ ಪುರಸ್ಕಾರಗಳ ಹಿಂದೆ ಓದೋಳಂತೂ ನಾನಲ್ಲ. ಪ್ರತಿದಿನ ಸಾಧಕರು, ಇತಿಹಾಸ, ಕರುನಾಡು ಅಂತ ಕಂಟೆಂಟ್ ಅಲ್ಲಿ ಮುಳುಗೋಗಿದ್ದ ನನ್ಗೆ ಜೆಡಿ ಮೀಡಿಯಾ ಹೌಸ್ ನನ್ಗೊಂದು ಕರೆ ಮಾಡಿ ಅವಾರ್ಡ್ ಕೊಡ್ತೀನಿ ಬನ್ನಿ ಅಂತ ಕರೆದಿದ್ದಾರೆ. ಅದರಂತೆ ನಾನಿವತ್ತು ನಿಮ್ ಮುಂದೆ ಇಲ್ಲಿಗೆ ಬಂದಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಪ್ರತಿದಿನ ಎಲ್ಲರ ಕತೆ ಕೇಳ್ತಿದ್ದ ನನ್ಗೆ ಇವತ್ತು ಎಲ್ಲಾ ವಿಐಪಿಗಳು ಬಂದು ನನ್ ಕತೆನೆ ನನ್ಗೆ ಹೇಳ್ತಾ ಇದ್ರು. ನೀವ್ ಅಲ್ಲಿ ಹೋಗ್ತೀರಾ, ಸಖತ್ತಾಗಿ ಮಾಡ್ತೀರಾ, ಹಾಗೆ ಹೀಗೆ. ಒಬ್ಬ ಲೇಡಿಯಾಗಿ ಇಷ್ಟೊಂದು ಎನರ್ಜಿ ನಿಮ್ಗೆ ಎಲ್ಲಿಂದ ಬರುತ್ತೆ ಅಂತ ಹೇಳಿ ಸಾಕಷ್ಟು ಪ್ರಶಂಸೆಯನ್ನ ವ್ಯಕ್ತಪಡಿಸ್ತಾ ಇದ್ರು. ಇದರಿಂದ ನನ್ಗೆ ಎಷ್ಟೊಂದು ಖುಷಿ ಆಗ್ತಿತ್ತು ಗೊತ್ತಾ. ಪ್ರತಿದಿನ ಟ್ರಾವೆಲ್ ಮಾಡ್ತಾ ಬೆಟ್ಟ ಗುಡ್ಡ ಹತ್ಕೊಂಡು ಯಾವ್ದೋ ಒಂದು ಸುತ್ಕೊಂಡು ಕತೆಗಳನ್ನ ಹೇಳ್ತಾ ಇದ್ದ ನನ್ಗೆ ಯಾವ್ದಾದ್ರು ಕಾಸ್ಟ್ಯೂಮ್ ಆದ್ರೂ ಓಕೆ ಆಗಿತ್ತು. ಆದ್ರೆ ಇವತ್ತು ಅವಾರ್ಡ್ ಫಂಕ್ಷನ್ ಅಲ್ಲ, ಯಾವ ಡ್ರೆಸ್ ನ ಚೂಸ್ ಮಾಡೋದು ಅಂತ ಯೋಚನೆ ಆಗಿದ್ದ ನನ್ಗೆ ಆಕಾಶ್ ಅವರು ಯಾವ್ದಾದ್ರು ಒಂದು ಬ್ಯೂಟಿಫುಲ್ ಸ್ಯಾರಿನ ವೇರ್ ಮಾಡ್ಕೊಂಡು ಹೋಗು ಅಂತ ಹೇಳಿದ್ರು. ಆಗ ನನ್ಗೆ ನೆನಪಾಗಿದ್ದೆ ನಮ್ಮ ಅಮ್ಮನ ರೇಷ್ಮೆ ಸೀರೆ. ಹಾಗಾಗಿ ನಮ್ಮ ಅಮ್ಮನ ಹಳೆ ರೇಷ್ಮೆ ಸೀರೆಯೊಂದಿಗೆ ಫುಲ್ ಸ್ಲೀವ್ಸ್ ಕ್ರಾಪ್ ಟಾಪ್ ನ ವೇರ್ ಮಾಡ್ಕೊಂಡು ಫಂಕ್ಷನ್ ಗೆ ಸಖತ್ತಾಗಿ ರೆಡಿ ಆಗೋದೆ. ಸಖತ್ ಅಂತ ಹೇಳಿ ಸಿಂಪಲ್ ಆಗಿ ನನ್ ಮನ್ಸಿಗೆ ಇಷ್ಟ ಆಗೋ ರೀತಿ ರೆಡಿ ಆಗೋದೆ. ನಾನ್ ಯಾವಾಗ್ಲೂ ಯಾವ್ದೇ ಸಂದರ್ಶನ ಇರ್ಲಿ ಅಥವಾ ಯಾವ್ದಾದ್ರು ಗೆಸ್ಟ್ ನ ಮೀಟ್ ಮಾಡ್ಬೇಕು ಅಂತ ಹೇಳಿದಾಗ ಹೇಳಿ ಟೈಮಿಗೆ ಕರೆಕ್ಟ್ ಆಗಿ ಹೋಗಿರ್ತೀನಿ. ಹಾಗಾಗಿ ಅದೇ ರೀತಿಯಾಗಿ ನಾನು ಈ ಫಂಕ್ಷನ್ ಗೆ ಕರೆಕ್ಟ್ ಟೈಮಿಗೆ ಬಂದೆ. ಆದ್ರೆ ಎಲ್ರೂ ಬಂದಿರ್ಲಿಲ್ಲ, ನಾನ್ ಫಸ್ಟ್ ಬಂದಿದ್ದೆ. ಅದಾದ ನಂತರ ಎಲ್ರು ವಿಐಪಿಗಳು ಬರಕ್ ಸ್ಟಾರ್ಟ್ ಮಾಡಿದ್ರು. ಆಗ ಫಸ್ಟ್ ಬಂದಿದ್ದೆ ಅಲೋಕ್ ಕುಮಾರ್ ಸರ್. ಅಲೋಕ್ ಕುಮಾರ್ ಸರ್ ನಾನ್ ಮಾತಾಡಿಸಿದಾಗ ಅವರು ಕೂಡ ನಮ್ಮ ವೀರಪ್ಪನ್ ಸ್ಟೋರೀಸ್ ನ ನೋಡಿದೀನಿ ಅಂತ ಹೇಳಿದಾಗ ನನಗೆ ಶಾಕ್ ಆಯ್ತು. ಆದ್ರೆ ಅವರು ನಮ್ ಸ್ಟೋರಿನ ನೋಡಿ ಖುಷಿ ಪಟ್ಟಿದೀನಿ ಅಂತ ಹೇಳಿದ್ರು. ಅದ್ರ ಜೊತೆಗೆ ಇವಾಗಿನ ಮಹಿಳಾ ಆಯೋಗದ ಅಧ್ಯಕ್ಷರಾದಂತ ನಾಗಲಕ್ಷ್ಮಿ ಚೌಧರಿ ಅವರು ಬಂದಿದ್ರು. ಅವರು ಕೂಡ ನಮ್ ಚಾನಲ್ ಅಲ್ಲಿ ಹಲವಾರು ವಿಡಿಯೋಗಳನ್ನ ನೋಡಿದೀನಮ್ಮ, ನೀನ್ ಎಲ್ಲಿರ್ತೀಯ, ಇವತ್ತು ಇಲ್ಲಿದ್ಯಾ, ನಾಳೆ ಇನ್ನೊಂದ್ ಜಿಲ್ಲೆಲಿ ಇರ್ತೀಯ, ಹೇಗ್ ಸಾಧ್ಯ ಅಂತ ಹೇಳಿ ತುಂಬಾ ಖುಷಿಯಿಂದಲೇ ಮಾತಾಡಿದ್ರು. ಅದ್ರ ಜೊತೆಗೆ ನಾನು ಸಿಕ್ಕಂತ ಗ್ಯಾಪ್ ಅಲ್ಲಿ ನಿಮ್ಗೆ ಗೊತ್ತಿದ್ಯಲ್ಲ ಜರ್ನಲಿಸ್ಟ್ ಬುದ್ಧಿ ಯಾವ ರೀತಿ ಇರುತ್ತೆ ಅಂತ ಹೇಳಿ ಇಬ್ರಿಗೂ ಕೂಡ ನಿಮ್ದ ಸಂದರ್ಶನ ಮಾಡ್ಬೋದಾ, ಯಾವಾಗ್ಲಾದ್ರೂ ಅವೈಲಬಿಲಿಟಿ ಮಾಡ್ಕೊಡಿ ಅಂತ ಹೇಳಿ ಸರಿ ಆಯ್ತು ನೋಡೋಣ ಬನ್ನಿ ನಮ್ಮ ಆಫೀಸ್ಗೆ ಅಂತ ಹೇಳಿ ನಂಬರ್ ಕೂಡ ಎಕ್ಸ್ಚೇಂಜ್ ಮಾಡಿದ್ರು. ಇದೇ ಅಲ್ವಾ ಬೇಕಾಗಿದ್ದು ನನ್ಗೆ. ಚಲನಚಿತ್ರ ನಟ ಅನಿರುದ್ಧ, ಅದೇ ರೀತಿಯಾಗಿ ಸಚಿವೆಯಾದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಕೂಡ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ರು. ನೋಡ್ತಿದ್ದಂತೆ ಕಾರ್ಯಕ್ರಮ ಶುರುವಾಗಿದೆ ಗೊತ್ತಾಗ್ಲಿಲ್ಲ. ನಿಮ್ಮ ಜೆಡಿ ಮೀಡಿಯಾ ಹೌಸ್ ಇವತ್ತು ಅವಾರ್ಡ್ ನ ಕೊಡ್ತಾ ಇದೆ ಸಾಧಕಿ 2025. ಈ ಕಾರ್ಯಕ್ರಮಕ್ಕೆ ಬಂದಂತ ಹಲವಾರು ಮಂದಿ ನಮ್ಮ ಡಿಜಿಟಲ್ ಮಾಧ್ಯಮದ ವೀಕ್ಷಕರು ಅಂತ ಹೇಳ್ಕೊಳ್ಳಿಕ್ಕೆ ನಂಗೆ ತುಂಬಾ ಖುಷಿ ಆಗುತ್ತೆ. ತುಂಬಾ ಜನ ಬಂದು ಸೆಲ್ಫಿ ಅದ್ರ ಜೊತೆಗೆ ಫೋಟೋನು ಕ್ಲಿಕ್ ಇಸ್ಕೊಂಡ್ರು. ನಮ್ಮೂರ್ಗೆ ಬನ್ನಿ ಅಂತ ಹೇಳಿ ಪ್ರೀತಿಯಿಂದ ಕರೆದ್ರು. ಇಷ್ಟೇ ಅಲ್ವಾ ಬೇಕಾಗಿರೋದು, ಇದಕ್ಕಿಂತ ಮತ್ತಿನ್ನೇನ್ ಬೇಕು ಹೇಳಿ ಜೀವನದಲ್ಲಿ. 4 ಜನ ನಮ್ಮನ್ನ ಗುರುತಿಸ್ಬೇಕು, ಎಲ್ಲೇ ಹೋದ್ರು ಕೂಡ ನಮ್ಮನ್ನ ನೋಡಿ ನಗ್ಬೇಕು, ಬನ್ನಿ ನಮ್ಮ ಮನೆಗೆ ಅಂತ ಕರಿಬೇಕು. ಇದಕ್ಕಿಂತ ಮತ್ತಿನ್ನೇನಿದೆ ಜೀವನದಲ್ಲಿ. ರೀತಿಯಾಗಿ ನನ್ ಗೆಳತಿ ಕೂಡ ಸಿಕ್ಕಿದ್ಲು. ಅವಳಿ ಕಾರ್ಯಕ್ರಮದ ನಿರೂಪಣೆಯನ್ನು ಒತ್ತಿದ್ಲು, ಲಿಖಿತ ಅಂತ ಹೇಳಿ. ಅವಳು ಕೂಡ ನಮ್ಮ ಕಾಲೇಜ್ ಡೇಸ್ ಬಗ್ಗೆ ಜೂನಿಯರ್ ಆಗಿರೋದ್ರಿಂದ ಸಾಕಷ್ಟು ವಿಷಯಗಳನ್ನ ಮಾತಾಡ್ದು. ಹೀಗೆ ಎಲ್ಲರ ಜೊತೆ ಖುಷಿಯಿಂದ ಮಾತಾಡ್ತಾ ಇದ್ದ ನನ್ಗೆ ಮೈಕಲ್ ಒಂದು ವಾಯ್ಸ್ ಕೇಳಿಸ್ತು. ನಂದಿನಿ ಕೆಎಲ್ ಡಿಜಿಟಲ್ ಮಾಧ್ಯಮ ಲೋಕದಲ್ಲಿಯೇ ಸಂಚಲನ ಸೃಷ್ಟಿಸುತ್ತಿರುವ ಪತ್ರಕರ್ತೆ ಹಾಗೂ ಯೂಟ್ಯೂಬರ್. ಇವರು ಮೂಲತಃ ಹಾಸನದ ಮಲೆನಾಡಿನವರು. ಚಿಕ್ಕಂದಿನಿಂದಲೇ ಓದು ಬರಹದ ಕಡೆ ಒಲವು. ಬಾಲ್ಯದಿಂದ ಡಿಗ್ರಿಯವರೆಗೆ ಹುಟ್ಟೂರಿನಲ್ಲಿಯೇ ವ್ಯಾಸಂಗ. ಡಿಗ್ರಿಯನ್ನ ಓದುತ್ತಿರುವಾಗಲೇ ಅನೇಕ ಕನ್ನಡ ಪತ್ರಿಕೆಗಳಲ್ಲಿ ಲೇಖನ, ನುಡಿ ಚಿತ್ರಗಳನ್ನ ಬರೆಯುತ್ತಿದ್ದರು. ಮೈಸೂರು ವಿಶ್ವವಿದ್ಯಾಲಯದ ಮಾನಸ ಗಂಗೋತ್ರಿಯಲ್ಲಿ ಉನ್ನತ ಶಿಕ್ಷಣ, ಪತ್ರಿಕೋದ್ಯಮ ಹಾಗೂ ಸಮೂಹ ಸಂವಹನದಲ್ಲಿ ಪಿಜಿಯನ್ನ ಮಾಡುತ್ತಲೇ ಅಲ್ಲಿಯ ಸ್ಥಳೀಯ ಪತ್ರಿಕೆ ಹಾಗೂ ಕನ್ನಡಪ್ರಭ, ವಿಜಯ ಕರ್ನಾಟಕ, ಉದಯವಾಣಿ, ಸಂಯುಕ್ತ ಕರ್ನಾಟಕಗಳಲ್ಲಿ 100ಕ್ಕೂ ಹೆಚ್ಚು ಲೇಖನಗಳನ್ನ ಬರೆಯುತ್ತಾ ಬಂದರು. ಓದು ಮುಗಿಯುತ್ತಿದ್ದಂತೆ ರಾಜಧಾನಿಯಲ್ಲಿ ವಿಜಯ ಕರ್ನಾಟಕದಲ್ಲಿ ಇಂಟರ್ನ್ಶಿಪ್ ಮಾಡುವಾಗ ಬರವಣಿಗೆ ಶೈಲಿಯನ್ನ ನೋಡಿ ಪುರವಣಿಯಾದ ಲವಲವಿಕೆಯಲ್ಲಿ ಸಿನಿಮಾ ಪತ್ರಕರ್ತರಾಗಿ ಆಯ್ಕೆ ಮಾಡಿಕೊಂಡ್ರು. ಸುಮಾರು 6 ವರ್ಷಗಳಲ್ಲಿ ಕನ್ನಡ ಸಿನಿಮಾ ನಟ ನಟಿಯರು, ಚಲನಚಿತ್ರರಂಗ, ಸಿನಿಮಾ ವಿಮರ್ಶೆ ಕುರಿತು ಸಂದರ್ಶನ, ಲೇಖನಗಳನ್ನ ಬರೆಯುತ್ತಾ ಇಡೀ ಕರ್ನಾಟಕಕ್ಕೆ
ನಂದಿನಿ ಕೆಎಲ್ ಎಂದು ಚಿರಪರಿಚಿತರಾದರು. ಜೊತೆಗೆ ಲೈಫ್ ಸ್ಟೈಲ್, ಆಹಾರ, ಆರೋಗ್ಯ, ಪ್ರವಾಸ, ಆಧ್ಯಾತ್ಮಿಕತೆಯ ಕುರಿತು ಬಿಡುವಿಲ್ಲದಂತೆ ಅನೇಕ ಲೇಖನಗಳನ್ನ ಬರೆಯುತ್ತಾ ಇಡೀ ಮಾಧ್ಯಮ ಲೋಕದಲ್ಲಿಯೇ ಪ್ರಖ್ಯಾತಿಯನ್ನ ಪಡೆದರು. ನಿಮ್ಮ ಕ್ಷೇತ್ರದಲ್ಲಿ ಹೊಸ ಛಾಪನ್ನ ಮೂಡಿಸ್ತಾ ಇರುವಂತಹ ಯುವ ಪತ್ರಕರ್ತೆ ನಂದಿನಿ ಕೆಎಲ್ ಇವರಿಗೂ ಕೂಡ ಜೆಡಿ ಮೀಡಿಯಾ ಹೌಸ್ ವತಿಯಿಂದ ಸಾಧಕಿ 2025 ಅವಾರ್ಡ್ ಅನ್ನ ನೀಡಿ ಗೌರವಿಸಲಾಗ್ತಾ ಇದೆ. ಮಹಿಳೆಗೆ ಧೈರ್ಯ ಹೊಂದಿದ್ರೆ ಸಾಕು, ಏನ್ ಬೇಕಾದ್ರೂ ಮಾಡಬಲ್ಲಳು. ಒಂದು ಸಪೋರ್ಟ್ ಬೇಕು, ಜೊತೆಗೆ ಒಂದಷ್ಟು ಧೈರ್ಯ ಬೇಕು. ಧೈರ್ಯ ಇತ್ತು ಅಂತಂದ್ರೆ ಯಾವ ಮೂಲೆಯಿಂದ, ಯಾವ ಪ್ರಪಂಚದ ಯಾವ ಮೂಲೆಯಲ್ಲಾದ್ರೂ ಹೋಗಿ ಏನನ್ನಾದ್ರೂ ಸಾಧಿಸಬಲ್ಲಳು ಅನ್ನೋದಕ್ಕೆ ನೀವು ಸಾಕ್ಷಿ ಅಂತ ಹೇಳ್ಬೋದು. ನಂದಿನಿ ಊರುಗಳನ್ನ ಸುತ್ತಿ ಅಲ್ಲಿನ ವಿಷಯಗಳನ್ನ ಜನರಿಗೆ ತಲುಪಿಸ್ತಾ ಇದ್ದಾರೆ. ಧನ್ಯವಾದಗಳು, ಅಭಿನಂದನೆಗಳು. ನನ್ ಪಾಡಿಗೆ ನಾನು ಊರೂರು ಸುತ್ಕೊಂಡು ಅಲ್ಲಿರುವಂತ ಹಲವಾರು ವಿಚಾರಗಳನ್ನ ಕರ್ನಾಟಕ ಜನತೆಗೆ ತಿಳಿಸ್ತಾ ಇದ್ದೆ. ಹೀಗಿರ್ಬೇಕಾದ್ರೆ 4 ಜನ ನನ್ನನ್ನು ನೋಡಿ ಗುರುತಿಸ್ತಾರೆ. ಅದ್ರಲ್ಲೂ ಒಂದು ಮೀಡಿಯಾ ಕಂಪನಿಯನ್ನು ಮತ್ತೊಂದು ಮೀಡಿಯಾ ಹೌಸ್ ಕರೆದು ಸನ್ಮಾನಿಸುತ್ತೆ ಅಂತ ಹೇಳಿದಾಗ ಅದಕ್ಕಿಂತ ಇನ್ನೇನ್ ಬೇಕು ಹೇಳಿ. ಯಾಕೆಂತ ಹೇಳಿದ್ರೆ ಪ್ರೊಫೆಷನ್ ಜಲಸ್ ಅನ್ನೋದು ಪ್ರತಿಯೊಬ್ಬರಲ್ಲೂ ಇದ್ದೇ ಇರುತ್ತೆ. ಅಂಥದ್ರಲ್ಲಿ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಬರುವಂತ ವಿಡಿಯೋಗಳನ್ನ ಪರಿಗಣಿಸ್ಕೊಂಡು ಅದರಲ್ಲೂ ಒಬ್ಬ ಲೇಡಿಯಾಗಿ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ ಅಂತ ವಿಶೇಷವಾಗಿ ನನ್ನನ್ನು ಈ ಬಾರಿಯ ಮಹಿಳಾ ದಿನಾಚರಣೆಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದಂತ ಜೆಡಿ ಮೀಡಿಯಾ ಕಂಪನಿಯವರಿಗೆ ಹಾಗೂ ಅಲ್ಲಿನ ಆಡಳಿತ ಮಂಡಳಿಗೆ, ವಿಶೇಷವಾಗಿ ನನ್ನನ್ನು ಸೆಲೆಕ್ಟ್ ಮಾಡಿದಂತ ಜೆಡಿ ಮೀಡಿಯಾ ಹೌಸ್ ನ ಅನಿತಾ ಗೌಡ ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಲಕ್ಷ್ಮಿ ಹೆಬ್ಬಾಳ್ಕರ್ಗೆ PA ಕೆಲಸ ಮಾಡ್ತಾ ಇರೋಂತಹ ರಘುನಾಥ್ ಅವರು ಸಿಕ್ಕಿದ್ದಾರೆ. ಇವ್ರೇನ್ ಇಲ್ಲಿ ಅಂತ ಹೇಳಿ ನಾನು ಆಶ್ಚರ್ಯದಿಂದ ನೋಡಿದಾಗ ಅವರು ನನ್ನ ಅಷ್ಟೇ ಆಶ್ಚರ್ಯದಿಂದ ಬಂದು ಮಾತಾಡ್ಸಿದ್ರು. ಹೌದು, ನಾನು ಲಕ್ಷ್ಮಿ ಹೆಬ್ಬಾಳ್ಕರ್ಗೆ PA ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಅಂದ್ರೆ ಮಾಧ್ಯಮ ಸಲಹೆಗಾರರಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿ ಖುಷಿಯಿಂದ ಹಲವಾರು ವಿಚಾರಗಳನ್ನ ಹಂಚ್ಕೊಂಡ್ರು. ಇವರು ಹಿಂದೆ ವಿಜಯವಾಣಿ ಪತ್ರಿಕೆಯಲ್ಲಿ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಹಲವಾರು ಆರ್ಟಿಕಲ್ ನ ಬರೀತಾ ಇದ್ರು. ಇವಾಗ ನೋಡಿದ್ರೆ ಸ್ಪೋರ್ಟ್ಸ್ ಹೋಗಿ ಪೊಲಿಟಿಕಲ್ ಆರ್ಟಿಕಲ್ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಏನೇ ಆಗ್ಲಿ ನನ್ಗೆ ಒಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಇಂಟರ್ವ್ಯೂ ಕೊಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ, ಮರಿಬೇಡಿ ಅಂತ ಹೇಳಿ ಕಾಲ ಎಳ್ದೆ. ಅದ್ರ ಜೊತೆಗೆ ನೋಡ್ತಿದ್ದಂಗೆ ಸಮಯ ಕಳೆದಿದ್ದೆ ಗೊತ್ತಾಗ್ಲಿಲ್ಲ. 9 ಗಂಟೆ ಆಯ್ತು. ಹೀಗೆ ಊಟ ಮಾಡೋಣ ಅಂತ ನಾನು ಹೋದ್ರೆ ಅಲ್ಲೂ ಕೂಡ ನಾಗಲಕ್ಷ್ಮಿ ಮೇಡಮ್ ಬಂದು ನಮ್ಮ ಡಿಜಿಟಲ್ ಮಾಧ್ಯಮದ ವಿಡಿಯೋ ಬಗ್ಗೆ ಮಾತಾಡಿದ್ದು. ಅವ್ರು ಊಟ ಮಾಡಿದ್ರೋ ಬಿಟ್ರೋ ಗೊತ್ತಿಲ್ಲ. ಅರ್ಧ ಗಂಟೆ ಅಂತೂ ನನ್ಗೆ ಕರ್ನಾಟಕದಲ್ಲಿ ಮಹಿಳೆಯರು ಅನುಭವಿಸ್ತಿರುವಂತ ಸವಾಲುಗಳು, ಸಮಸ್ಯೆಗಳು, ಹೇಗಿದೆ ಮಹಿಳೆಯರ ಪರಿಸ್ಥಿತಿ ಅಂತ ಹೇಳಿ ಕೂಲಂಕುಷವಾಗಿ ಹೇಳಿದ್ರು. ಈ ಸಮಯದಲ್ಲಿ ನಾನು ಆಶ್ಚರ್ಯದಿಂದ ನೋಡ್ತಾ ಇದ್ದೆ, ಅವ್ರು ಊಟ ಮಾಡಿದ್ರ ಇಲ್ವಾ ಅಂತ ಹೇಳಿ. ಅಂತೂ ಇಂತೂ ಈ ದಿನ ನನ್ಗೆ ವಿಶೇಷವಾಗಿತ್ತು. ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮಿಂದಲೇ. ಯಾಕೆ ಅಂತ ಹೇಳಿದ್ರೆ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಬರುವಂತಹ ಪ್ರತಿಯೊಂದು ವಿಡಿಯೋನ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ತಾ ಇದ್ರಿ. ಅದ್ರ ಜೊತೆಗೆ ಕರ್ನಾಟಕದಲ್ಲಿ ನನ್ನನ್ನು ಒಂದು 7-8 ವರ್ಷ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಲಕ್ಷಾಂತರ ಲೇಖನ ಬರ್ದಿದ್ದ ನನ್ಗೆ ಯಾವತ್ತೂ ಕೂಡ ಇಷ್ಟೊಂದು ಜನಮನ್ನಣೆ ಸಿಕ್ಕಿರ್ಲಿಲ್ಲ. ಇದೆಲ್ಲ ಸಾಧ್ಯವಾಗಿದ್ದು ಡಿಜಿಟಲ್ ಮಾಧ್ಯಮ ಆರಂಭ ಆದ್ಮೇಲೆ. ಡಿಜಿಟಲ್ ಮಾಧ್ಯಮ ಕೈ ಹಿಡಿದಿದ್ದು ನಮ್ಮ ಕರ್ನಾಡಿನ ಜನತೆ. ಕರ್ನಾಟಕದ ಮೂಲೆ ಮೂಲೆಗಳಲ್ಲೂ ನನ್ನನ್ನ ಗುರುತಿಸ್ತಾ ಇದ್ದೀರಾ, ಬನ್ನಿ ನಮ್ಮನೆಗೆ ಅಂತ ಹೇಳಿ ಪ್ರೀತಿಯಿಂದ ಕರೆದು ಅರಿಶಿಣ ಕುಂಕುಮವನ್ನ ನೀಡಿ ಗೌರವ ನೀಡ್ತಾ ಇದ್ರ. ಇದಕ್ಕಿಂತ ಇನ್ನೇನು ಸೌಭಾಗ್ಯ ಬೇಕು ನನ್ಗೆ ಹೇಳಿ. ನಿಮ್ಮೆಲ್ಲರ ಪ್ರೀತಿ ಸದಾ ಇದೇ ರೀತಿಯಾಗಿ ಇರ್ಲಿ. ನಮ್ಮ ಡಿಜಿಟಲ್ ಮಾಧ್ಯಮ ಹಾಗೂ ನನ್ನ ಮೇಲೇನು ಕೂಡ ನಿಮ್ಮ ಆಶೀರ್ವಾದ ಇರ್ಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವತ್ತಿನ ಸ್ಪೆಷಲ್ ಡೇನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಮತ್ತೆ ವಿಶೇಷವಾದ ಒಂದು ವ್ಲಾಗ್ ಮುಖಾಂತರ ನಿಮ್ಮ ಮುಂದೆ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು. ಶುಭ ರಾತ್ರಿ.